ಪ್ಯಾರಾಮೆಡಿಕಲ್ ಕೋರ್ಸ್ನ ಕಂಪ್ಲೀಟ್ ಆಗಿ 2026 ಅಲ್ಲಿ ಕ್ಲೋಸ್ ಮಾಡ್ತಾ ಇದ್ದಾರಾ? ನಿಜ ಹೇಳ್ತಾ ಇದ್ದಾರಾ? ತುಂಬಾ ದಿನದಿಂದ ನಂಗೆ ಸ್ವಲ್ಪ ಸ್ಟೂಡೆಂಟ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಅಕ್ಕ ಪ್ಯಾರಾಮೆಡಿಕಲ್ ಕೋರ್ಸ್ ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ದಾರೆ, ನಮ್ಗೆ ಅಡ್ಮಿಷನ್ ಸಿಗ್ತಾ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಹೇಳಿದ್ರು. ಇದನ್ನ ಕೇಳಿ ನನ್ ಕೂಡ ಶಾಕ್ ಆಗಿತ್ತು. ಬಟ್ ಇವತ್ತು ಅದ್ರ ಬಗ್ಗೆ ನಂಗೆ ಕಂಪ್ಲೀಟ್ ಟ್ರೂತ್ ಹೇಳ್ಬೇಕಂತ ಈ ವಿಡಿಯೋನ ಮಾಡ್ತೀನಿ. ತುಂಬಾ ಜನ ಹೇಳ್ತಾ ಇದ್ದಾರೆ ಆಫ್ಟರ್ 10 ಪ್ಯಾರಾಮೆಡಿಕಲ್ ಕೋರ್ಸ್ ಇಲ್ಲ, ಸಿಟಿ ಎಕ್ಸಾಮ್ ಬರಿಬೇಕು, ಅಡ್ಮಿಷನ್ ಕ್ಲೋಸ್ ಆಗಿದಾವೆ, ಇದೇ ತರ ತುಂಬಾ ರೀಸನ್ಸ್ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಕೇಳಿ ಇವಾಗ ಜಸ್ಟ್ 10th ಅಥವಾ PU ಪಾಸ್ ಮಾಡ್ಕೊಂಡಿರೋ ಸ್ಟೂಡೆಂಟ್ಸ್ ಎಲ್ಲ ಫುಲ್ ಟೆನ್ಷನ್ ಅಲ್ಲಿ ಇದ್ದಾರೆ. ಟೆನ್ಷನ್ ಅಲ್ಲಿ ಅವರು ರಾಂಗ್ ಕೋರ್ಸ್ ನ ತಗೊಂಡು ರಾಂಗ್ ಡಿಸಿಷನ್ ಮಾಡಿ ಅವ್ರ ಫ್ಯೂಚರ್ ಅಲ್ಲಿ ರಿಗ್ರೆಟ್ ಮಾಡೋ ತರ ಆಗುತ್ತೆ. ಆಫ್ಟರ್ 10th ಪ್ಯಾರಾಮೆಡಿಕಲ್ ಕೋರ್ಸ್ ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದಾರಾ ಅಂತ ಆನ್ಸರ್ ಇಸ್ ನೋ. ಬಿಕಾಸ್ ಇನ್ನು ತುಂಬಾ ಪ್ಯಾರಾಮೆಡಿಕಲ್ ಕೋರ್ಸಸ್ ಲೈಕ್ DMLT, DOT, DAT, ಡಯಾಲಿಸಿಸ್, ರೇಡಿಯೋಲಜಿ, ಎವ್ರಿಥಿಂಗ್ ಈಸ್ ಓಪನ್. ಸೊ ಇದರಲ್ಲಿ ಇಂಪಾರ್ಟೆಂಟ್ ಟ್ವಿಸ್ಟ್ ಏನಂದ್ರೆ ಸಿಸ್ಟಮ್ ನ ಸ್ಲೋ ಆಗಿ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಮೀನ್ಸ್ 12th ಮುಗಿಸಿರೋರು ಅಂದ್ರೆ ಲೈಕ್ PUC ಮುಗಿಸಿರೋರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಗ್ರೋತ್ ಆಗ್ಬೇಕು ಅಂತ ಹೇಳಿದ್ರೆ ಡಿಗ್ರಿ ಬೆಟರ್ ಆಪ್ಷನ್ ಅಂತ ಹೇಳಿ. ಹಂಗಂತ 10th ಮೇಲೆ ಆಪ್ಷನ್ ಇಲ್ಲ ಅಂತ ಅಲ್ಲ, 10th ಮೇಲೂ ಆಪ್ಷನ್ಸ್ ಇದಾವೆ. ಬಟ್ ನೀವು ಲಾಂಗ್ ಟರ್ಮ್ ನ ಪ್ಲಾನ್ ಮಾಡ್ಕೋಬೇಕಷ್ಟೇ. ಅಂಡ್ ಅದರಲ್ಲಿ ನೆಕ್ಸ್ಟ್ ಕ್ವಶನ್ ಏನಂದ್ರೆ BSc ಗೆ CET ಎಕ್ಸಾಮ್ ಬೇಕಾ ಅಂತ. ಆನ್ಸರ್ ಆಫ್ ಟ್ರೂ. ಬಿಕಾಸ್ ಸಮ್ ಕೋರ್ಸಿಗೆ KEA ರಿಜಿಸ್ಟ್ರೇಷನ್ ಬೇಕು, ಆದ್ರೆ ಎಲ್ಲ ಕೋರ್ಸಿಗೂ CET ಎಕ್ಸಾಮ್ ಮಾರ್ಕ್ಸ್ ಏನ್ ಬೇಕಾಗಲ್ಲ. ಮೋಸ್ಟ್ ಆಗಿ ಸೆಲೆಕ್ಷನ್ 12th ಮಾರ್ಕ್ಸ್ ಬೇಸ್ಡ್ ಮೇಲೆನೆ ಇರುತ್ತೆ. ಬಟ್ ಅದ್ರದ್ದು ಪ್ರೊಸೆಸ್ KEA ಅವರು ಪ್ರೊಸೆಸ್ ಮಾಡ್ತಾರೆ ಅನ್ಸುತ್ತೆ. ಸ್ವಲ್ಪ ಕೋರ್ಸಿಗೆ ನೀಟ್ ಎಕ್ಸಾಮ್ ನ ಕಂಪಲ್ಸರಿ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಫಿಸಿಯೋಥೆರಪಿ ಅಂಡ್ ಅಲೈಡ್ ಕೋರ್ಸಸ್. ಫೈನಲ್ ಆಗಿ ನಿಮ್ಗೆ ಏನ್ ಕ್ಲಾರಿಟಿ ಕೊಡ್ತೀನಿ ಅಂದ್ರೆ ಪ್ಯಾರಾಮೆಡಿಕಲ್ ಸ್ಟಾಪ್ ಆಗಿಲ್ಲ, ಜಸ್ಟ್ ಅದ್ರದ್ದು ಸಿಸ್ಟಮ್ ನಿಧಾನವಾಗಿ ಅಪ್ಡೇಟ್ ಆಗ್ತಾ ಇದೆ ಅಷ್ಟೇ. ಬಟ್ ನಾನ್ ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ 12th ಪ್ಲಸ್ ಸ್ಕಿಲ್ ಇಸ್ ಈಕ್ವಲ್ಸ್ ಟು ಗ್ರೋತ್. ಸೊ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಈ ತರ ಕನ್ಫ್ಯೂಷನ್ ಅಲ್ಲಿ ಇದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಇದೇ ತರ ಕಂಪ್ಲೀಟ್ ಮೆಡಿಕಲ್ ಫೀಲ್ಡ್ ಬಗ್ಗೆ ಗೈಡ್ಲೈನ್ಸ್ ಬೇಕು ಅಂತ ಹೇಳಂದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಕಮೆಂಟ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.